ಸನ್ಮಾನ್ಯ ಸಭಾಪತಿಯವರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ದೇಶದ ಸಹಕಾರಿ ಹೈನು ಉದ್ಯಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಲ KMF ತನ್ನದೇ ಛಾಪು ಮೂಡಿಸಿದೆ. KMFನ ಜನಪ್ರಿಯ ಉತ್ಪನ್ನ ನಂದಿನಿ ಹಾಲು ಗುಣಮಟ್ಟದಲ್ಲಿ ಉತ್ತಮ ಸ್ಥಾನ ಕಾಯ್ದುಕೊಂಡಿದೆ. ಈಗಾಗಲೇ ನಂದಿನಿಯು ಬೇರೆ ರಾಜ್ಯಗಳಲ್ಲದೆ ದೇಶ ವಿದೇಶಗಳಲ್ಲೂ ಬೇರೆ ಬೇರೆ ಉತ್ಪನ್ನಗಳ ರೂಪದಲ್ಲಿ ಮಾರಾಟಗೊಳ್ಳುತ್ತಿದೆ. ನಂದಿನ ಬ್ರ್ಯಾಂಡಿನ ಟೆಟ್ರಾ ಪ್ಯಾಕ್ಡ್ ಹಾಲು ಗಡಿಯಲ್ಲಿನ ಧೀರ ಯೋಧರ ಉದರವನ್ನು ಬೆಚ್ಚಗಿಸುತ್ತಿರುವುದು ಅಭಿಮಾನದ ದ್ಯೋತಕವಾಗಿದೆ. ಐರ್ಲೆಂಡ್ ಕ್ರಿಕೆಟ್ ಜೆರ್ಸಿಯಲ್ಲಿಯೂ ನಂದಿನಿ ಬ್ರ್ಯಾಂಡು ರಾರಾಜಿಸಿ ಗಡಿ ದಾಟಿ ಇಷ್ಟೆಲ್ಲ ಜನಪ್ರಿಯತೆ ಹೆಚ್ಚಿಕೊಂಡಿರುವುದು ನಂದಿನಿಗೆ ರಾಷ್ಟ್ರದ ರಾಜಧಾನಿಯಲ್ಲಿ ಬೇಡಿಕೆ ಕೊಟ್ಟಿರುವುದು ಅಚ್ಚರಿಯ ಪಡುವಂಥದ್ದು. ಇತ್ತೀಚೆಗೆ ದಿಲ್ಲಿ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿರುವ ನಂದಿನಿಯ ಖ್ಯಾತಿಯನ್ನು ಸಹಿಸಲಾಗದೆ ಉತ್ತರ ಭಾರತದ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ಗಳು ಅಡ್ಡಗಾಲು ಹಾಕುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಈಗಾಗಲೇ ರಾಜಧಾನಿಯಲ್ಲಿ ವಿವಿಧ ರಾಜ್ಯಗಳ ಹಾಲಿನ ಉತ್ಪನ್ನಗಳನ್ನು ಮಾರಾಟಗೊಳ್ಳುತ್ತಿದ್ದರೂ ಕೂಡ ನಂದಿನಿಯು ರಾಷ್ಟ್ರ ರಾಜಧಾನಿಯಲ್ಲಿ ಪ್ರವೇಶಿಸಿದ್ದು ಕೊಂಚ ತಡವಾಗಿರುವ ಸತ್ಯ ಸಂಗತಿ. ಅಷ್ಟರಾಗಲೇ ಅಲ್ಲಿನ ಪ್ರತಿಷ್ಠಿತ ಹಾಲಿನ ಬ್ರ್ಯಾಂಡ್ಗಳು ತಮ್ಮದೇ ಮಾರುಕಟ್ಟೆ ಸಾಮ್ರಾಜ್ಯವನ್ನು ತಪ್ಪಿಸಿಕೊಂಡಿರುವುದು ವಾಸ್ತವವೂ ಕೂಡ. ಒಂದು ರಾಷ್ಟ್ರದೊಳಗಿನ ವಿವಿಧ ರಾಜ್ಯಗಳ ನಡುವೆ ನೆಲ ಜಲ ವಿವಾದಗಳು ಏರ್ಪಡುವುದು ಸಾಮಾನ್ಯ. ಆದರೆ ಹಾಲು ಕೂಡ ಗದ್ದಲದ ಗೂಡಾಗಿರುವುದು ತೀರಾ ಕ್ಷುಲ್ಲಕ. ಗ್ರಾಹಕರ ಕೈಗೆ ಸೇರದಂತೆ ನೋಡಿಕೊಳ್ಳುವ ಉತ್ತರ ಭಾರತೀಯ ಹಾಲು ಸಂಸ್ಥೆಗಳ ಪಿತೂರಿ ಖಂಡನೀಯ. ಆರಂಭದಲ್ಲೇ ನಂದಿನಿ ಮಾರುಕಟ್ಟೆ ವಿಸ್ತರಣೆಗೆ ತೊಡಕುಂಟು ಮಾಡಿದರೆ ಕರ್ನಾಟಕದ ಹಾಲಿನ ಉತ್ಪನ್ನಗಳ ಬಂದ ದಾರಿಗೆ ಸುಂಕವಿಲ್ಲದೆ ಎಂಬಂತೆ ಹಿಂದೆ ಸರಿಯುತ್ತದೆ ಎಂಬ ಭ್ರಮೆಯಲ್ಲಿ ಉತ್ತರ ಭಾರತದ ಹಾಲಿನ ಸಂಸ್ಥೆಗಳು ಇರುವುದು ದುರ್ದೈವ. ಮಾರುಕಟ್ಟೆಯಲ್ಲಿ ಉತ್ಕೃಷ್ಟ ಗುಣಮಟ್ಟ ಶುದ್ಧತೆಯಲ್ಲಿ ಪೈಪೋಟಿ ಎದುರಿಸುವ ಧೈರ್ಯ ತೋರುವ ಪ್ರಯತ್ನವನ್ನು ಇತರೆ ಕಂಪನಿಗಳು ವಹಿಸಬೇಕು. ಆದರೆ ಉತ್ತರ ಭಾರತದ ಹಾಲಿನ ಸಂಸ್ಥೆಗಳು ಕ್ಷುಲ್ಲಕ ರಾಜಕೀಯವನ್ನು ಕೈಬಿಟ್ಟು ಎಲ್ಲ ಬ್ರ್ಯಾಂಡ್ಗಳಂತೆ ನಂದಿಯನ್ನು ಅಪ್ಪಿಕೊಳ್ಳಲು ಹಲವಾರು ಪ್ರಯತ್ನಗಳನ್ನು ರಾಜ್ಯ ಸರ್ಕಾರ ವ್ಯವಸ್ಥಿತ ರೀತಿಯಲ್ಲಿ ಮಾರುಕಟ್ಟೆಯನ್ನು ಹಿಡಿತದಲ್ಲಿಟ್ಟುಕೊಳ್ಳಲು ಅಮೂಲ್ ಕಂಪನಿ ಜಾರಿಗೆ ತರುವ ರೀತಿಯಲ್ಲಿ ಉತ್ತರ ಭಾರತದ ಗ್ರಾಹಕರ ಹೃದಯವನ್ನು ಸ್ಪರ್ಶಿಸಲು ಸಕಲ ಪ್ರಯತ್ನ ಮಾಡಬೇಕು. ಈ ಸಾರ್ವಜನಿಕ ಮಹತ್ವದ ವಿಷಯವನ್ನು ಸೋದೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ. ಇದರ ಸಂಬಂಧ ದಿನಾಂಕ 5/12/2024 ವಿಜಯ ಕರ್ನಾಟಕ ದಿನಪತ್ರಿಕೆ ಪತ್ರಿಕೆ ದೃಢಕವನ್ನು ಕೂಡ ತೆಗೆಸಿದ್ದೇನೆ. ಧನ್ಯವಾದಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ತಿಪ್ಪೇಸ್ವಾಮಿ ಅವರು ಪ್ರಸ್ತಾಪ ಮಾಡಿರೋ ರೀತಿಯಲ್ಲಿ ಇದರಲ್ಲಿ ಉತ್ತರ ಕೊಡಲಿಕ್ಕೆ ಏನೂ ಇಲ್ಲ. ಬಾಕಿ ಇದರಲ್ಲಿ 3 ಅಂಶ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಆಧಾರದ ಮೇಲೆ ಹೇಳೋದೇ ಆದರೆ ನಂದಿನಿ ಬ್ರ್ಯಾಂಡಿನ ಜನಪ್ರಿಯತೆ ಬಗ್ಗೆ, ಅದರ ಉಪಯುಕ್ತತೆ ಬಗ್ಗೆ ಒಂದು ಅಂಶ ಪ್ರಸ್ತಾಪ ಮಾಡಿದರೆ ಭಾಳ ಧನ್ಯವಾದಗಳು. ಹಾಗೆಯೇ ಎರಡನೇದು ಏನಂತ ಹೇಳಿದ್ರೆ, ಏನು ದೆಹಲಿ ಮಾರುಕಟ್ಟೆಗೆ ನಮ್ಮ ಉತ್ಪನ್ನಗಳ ಮಾರುಕಟ್ಟೆ ಮಾಡ್ತಕ್ಕಂಥದ್ದಕ್ಕೆ ಏನು ಕಾಂಪಿಟೀಷನ್ನು ಉತ್ತರ ಭಾರತದ ಹಾಲು ಉತ್ಪಾದಕ ಸಂಸ್ಥೆಗಳು ಏನು ಅದನ್ನು ತೊಂದರೆ ಕೊಡ್ತಾ ಇದ್ದಾರೆ ನಮಗೆ, ಅದನ್ನು ನೀವು ನಿವಾರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಸಲಹೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಉತ್ಪನ್ನವನ್ನು ಇನ್ನೂ ಹೆಚ್ಚು ಜನಪ್ರಿಯಗೊಳಿಸಲಿಕ್ಕೆ ಪತ್ರಿಕೆಗಳಲ್ಲಿ ಅಮೂಲ್ ಮಾದರಿನಲ್ಲಿ ಪ್ರಚಾರ ಕೈಗೊಳ್ಳಬೇಕು ಅಂತ ಹೇಳಿದ್ರೆ ಅದನ್ನು ನಾವು ಮಾಡ್ತೇವೆ. ಇಷ್ಟೇ ಅದಕ್ಕೆ ಉತ್ತರ. ಅಧ್ಯಕ್ಷ ವರದಿ ರೂಪಿಸೋದು ರಾಜೇಂದ್ರ ರಾಜಣ್ಣ.